31ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾಗಲಿ ಕರ್ತವ್ಯವನ್ನು ಮಾಡುವಾಗ ನಮ್ಮ ಜೀವನದ ಒಂದು ಗೊಂದಲದಲ್ಲಿ ನಾವು ಸಿಲುಕಿಕೊಂಡಾಗ, ಅಂದರೆ ಏನನ್ನಾಗಲಿ ಒಂದು ಕೆಲಸದ ಬಗ್ಗೆ ಆಗಲಿ ದಿನನಿತ್ಯವಾಗಿ ನಾವು ಮಾಡೋ ಕೆಲಸದಲ್ಲಿ ಗೊಂದಲದಿಂದ ಇರೋದು ಮತ್ತು ಗೊಂದಲದಿಂದ ಏನೋ ಒಂದು ಕರ್ತವ್ಯವನ್ನು ಮಾಡುವಾಗ ಅದು ಆಗಲಿಲ್ಲ ಇದು ಆಗಲಿಲ್ಲ, ಯಾವುದೇ ಒಂದು ಗೊಂದಲದಲ್ಲಿ ನಾವು ಸಿಲುಕಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಅತಿಯಾಗಿ ಏನೇನಿಲ್ಲ ಮತ್ತು ನಮ್ಮ ಜೀವನದಲ್ಲಿ ನಾವೇನೇನೆಲ್ಲ ಮಾಡಿದರೆ ಮಾತ್ರ ನಮ್ಮ ಗೊಂದಲದಿಂದ ನಾವು ಹೊರಗೆ ಬರ್ತೀವಿ ಮತ್ತು ಗೊಂದಲದಿಂದ ನಮ್ಮ ಜೀವನದಲ್ಲಿ ನಾವೇನೇನಾಗಲಿ ಒಂದು ಉಪಯುಕ್ತ ಜೀವನವನ್ನು ರೂಪಿಸ್ಕೊಳ್ಬೇಕಾಗುತ್ತೆ. ಮತ್ತು ಇವತ್ತಿನ ದಿನ ಹೇಳುತ್ತೆ, ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ ಗೊಂದಲ ಅಂದರೆ ನಿಮ್ಮ ಜೀವನದ ಒಂದು ಸತ್ಯವನ್ನು ನೀವು ಯಾವ ಥರ ಇಟ್ಕೊಳ್ತೀರಾ ಮತ್ತು ಸತ್ಯವನ್ನು ಮತ್ತು ಗೊಂದಲ ಅಂತ ನಾವು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ಗೊಂದಲ ಅಂದರೆ ಏನೋ ಒಂದು ಕೆಲಸ ಮಾಡ್ತಿರ್ತೀರ, ಏನೋ ಒಂದು ಇಲ್ಲೊಂದು ಕೆಲಸ ಹೇಳ್ತಾರೆ, ಅಲ್ಲೊಂದು ಕೆಲಸ ಹೇಳ್ತಾರೆ, ಮುಂದೆ ಒಂದು ಕೆಲಸ ಹೇಳ್ತಾರೆ, ಇವರ ನಡುವೆ ನೀವು ಗೊಂದಲದಿಂದ ಇದ್ದಾಗ ನಮಗೆ ಏನು ಮಾಡಬೇಕು, ಆ ಗೊಂದಲದಿಂದ ನಾನು ಹೊರಗೆ ಬರಬೇಕಂದ್ರೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಇವತ್ತಿನ ಶ್ಲೋಕ ನಿಮ್ಮ ಜೀವನದಲ್ಲಿ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಬನ್ನಿ ಇವತ್ತಿನ ಶ್ಲೋಕವನ್ನು 31ನೇ ಶ್ಲೋಕ ಹೇಳುತ್ತೆ, ತಿಳ್ಕೊಳ್ಳೋಣ. 31ನೇ ಶ್ಲೋಕ ಹೇಳುತ್ತೆ, ಹೆಂ ಮಾತಾ ವಿದ್ವಂ ನಿತ್ಯಮನುಷ್ಠಾತ್ತಾನಿ ಮಾನವಂ ಶ್ರದ್ಧಾವನಸ್ಸತ್ತೋ ಅನುಸೃತ್ಯ ನೃತಮಂ ಮುಚ್ಚತ್ತನ್ನತೆ ತರಸ್ಸಪ್ಪಿ ಕರ್ಮಂ ಬಿ ಮಮಂ. ಇದರ ಅರ್ಥ ಏನಂದರೆ, ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಗಳನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಅಂದರೆ ನಮ್ಮ ಹೇಳಿದ ಪ್ರಕಾರ ನಮ್ಮ ಜೀವನದಲ್ಲಿ ನೀವು ಕರ್ತವ್ಯವನ್ನು ಮಾಡುವಾಗ ನಮ್ಮ ಕೆಲಸವನ್ನು ನೀವು ನಿರಂತರವಾಗಿ ಮಾಡಬೇಕು. ಕೆಲಸದಲ್ಲಿ ಗೊಂದಲ ಇದ್ದೇ ಇರುತ್ತೆ. ಕೆಲಸದಿಂದ ಒಂದು ಶ್ರದ್ಧೆ ಏನಂದರೆ ಒಂದು ಅಸೂಯೆ ಅಂದರೆ ಒಂದು ಏನೋ ಒಂದು ಕೆಲಸ ಮಾಡುವಾಗ ಇದು ಯಾಕೆ ಮಾಡಬೇಕು, ಏನು ಮಾಡಬೇಕು, ನಮ್ಗೆ ಯಾಕೆ ಇಷ್ಟೆಲ್ಲ ಅಂತ ಅಸೂಯೆ ಪಡ್ಕೊಳ್ಬಾರ್ದು. ಯಾಕಂದರೆ ಅಸೂಯೆ ಪಡ್ಕೊಂಡ್ರೇ ನಮ್ಮ ಜೀವನಕ್ಕೆ ಧಕ್ಕೆ ಆಗುವುದು. ಅದಕ್ಕೆ ನಾವು ಅಸೂಯೆ ಪಡಬಾರ್ದು. ಒಂದು ಶ್ರದ್ಧೆಯನ್ನು ಒಂದು ಇಡಬೇಕಾಗುತ್ತೆ, ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಮತ್ತು ಉದಾಹರಣೆಗೆ ನಾವು ದಿನನಿತ್ಯವಾಗಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆ ಕೆಲಸದ ಬಗ್ಗೆ ನಮಗೆ ಶ್ರದ್ಧೆ ಮತ್ತು ಒಂದು ಬುದ್ಧಿಶಕ್ತಿಯನ್ನು ಆ ಕೆಲಸದ ಮೇಲೆ ಇರಬೇಕಾಗುತ್ತೆ. ಅಲ್ಲಿ ನಾವೊಂದು ಕೆಲಸ ಮಾಡಿದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನಾಗಲಿ ಉನ್ನತ ಸ್ಥಾನಕ್ಕಾಗಲಿ, ಸಕ್ಸಸ್ ಆಗಲಿ, ಸಾಧನೆ ಆಗಲಿ, ಈ ಎಲ್ಲ ಮೂರು ಒಂದೇ ಆಗಿರುತ್ತೆ. ಆದರೆ ನಾನು 3 ಥರ ಒಂದೊಂದು ಥರ ಹೇಳಿದ್ದೀನಿ. ಆದರೆ ಇಷ್ಟೆಲ್ಲ ಆಗಬೇಕಂದ್ರೆ ಒಂದು ಒಂದು ಎಲ್ಲ ಪರಿಶ್ರಮದ ಒಂದು ಏನೋ ಒಂದು ಹಠದಿಂದ ಇರೋ ಒಂದು ಒಳ್ಳೆ ರೀತಿಯ ಒಂದು ಸಂಭಾಷಣೆ ಇರಬೇಕಾಗುತ್ತೆ ಹಿಂದುಗಡೆ. ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗೋಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಏನನ್ನಾಗಲಿ ಒಂದು ಸಣ್ಣದಾಗಲಿ, ದೊಡ್ಡದಾಗಲಿ, ಅತಿ ದೊಡ್ಡದಾಗಲಿ, ಅದಕ್ಕಿಂತ ದೊಡ್ಡದಾಗಲಿ, ಅದರ ಕೆಲಸ ಮಾತ್ರ ಶ್ರದ್ಧೆಯಿಂದ ಮಾಡಿ. ಅದಕ್ಕೆ ಕೆಲಸದಲ್ಲಿ ಮಾಡಿದರೆ ಮಾತ್ರ ನಮ್ಮ ಪ್ರತಿಫಲ ತಕ್ಕಂಗೆ ಕೆಲಸದ ಒಂದು ಉನ್ನತ ಸ್ಥಾನದ ಒಂದು ಶ್ರದ್ಧೆ ಅನ್ನುವ ಒಂದು ಕೆಲಸ ಅಂತ ನಮಗೆ ಸಿಗುತ್ತೆ. ಇವರು ಹೇಳಿದ ಪ್ರಕಾರ ನೀನು ಯಾವಾಗ ಕರ್ಮದ ಫಲದ ಒಂದು ಮುಕ್ತಿಯಿಂದ ಆಗಿರ್ತೀವೋ ಅಂದರೆ ಅದರ ಚಿಂತೆ ಯಾವಾಗ ಬಿಡ್ತೀವೋ ಅವತ್ತು ನಿನ್ನ ಕರ್ಮವನ್ನು ಸದಾಕಾಲ ಹೀಗೆ ಇರುತ್ತೆ ಮತ್ತು ಅದರಿಂದ ಮುಕ್ತಿ ಆಗಿರಬೇಕು. ಅಂದರೆ ಆ ಕರ್ಮಫಲದ ಬಗ್ಗೆ ನಾವು ಮುಕ್ತಿ ಆಗಿರಬೇಕು. ಮುಕ್ತಿ ಅಂದರೆ ನಾವು ಏನನ್ನಾಗಲಿ ಒಂದು ಕೆಲಸ ಮಾಡುವಾಗ ಅದರ ಮೇಲೆ ಆಸಕ್ತಿ ಇರಬೇಕು ಅಥವಾ ಅನಾಸಕ್ತಿ ಇರಬಾರ್ದು. ಅಂದರೆ ಈಗ ಆಸಕ್ತಿ ಅಂದರೆ ಅದ್ರ ಮೇಲೆ ಒಂದು ಒಳ್ಳೆ ರೀತಿಯಿಂದ ತೋರಿಸ್ಬೇಕಾಗುತ್ತೆ. ಅದೇ ಅನಾಸಕ್ತಿ ಅಂದರೆ ನಮ್ಮ ಕೆಲಸದಲ್ಲಿ ನಾವು ಅತಿಯಾಗಿ ಯೋಚನೆ ಮಾಡ್ತೀವಿ, ಫಲ ಸಿಗುತ್ತಾ ಇಲ್ಲ, ಫಲ ಯಾವಾಗ ಸಿಗುತ್ತೆ, ಈ ಥರ ಓವರ್ ಥಿಂಕ್ ಮಾಡಿ ನಮ್ಮ ಮೆದುಳು ಕೂಡ ವೀಕ್ ಆಗುತ್ತೆ, ನಮ್ಮ ಮನಸ್ಸಾಕ್ಷಿ ಕೂಡ ವೀಕ್ ಆಗುತ್ತೆ. ಹಾಗಾಗಿ ನಿಮ್ಮ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀರ ಅಂದರೆ ಶ್ರದ್ಧೆಯಿಂದ ಮಾಡಿ, ಪ್ರತಿಫಲ ಯಾವತ್ತು ಮುಕ್ತಿಗಾದರೂ ಸಿಗುತ್ತೆ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಇವತ್ತಿನ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕದಲ್ಲಿ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನವರು ಜಪ ಮಾಡೋಣ. ಶ್ರೀಕೃಷ್ಣ ಪರಮಾತ್ಮ ಜಪ ಮಾಡೋಣ.
ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ. ಎಲ್ಲರಿಗೂ ರಾಧೆ ರಾಧೆ.